ಸರ್ ಎಲ್ಲರಿಗೂ ನಮಸ್ಕಾರ. ಬಟ್ ನಾನು ಚಿಕ್ಕಬಳ್ಳಾಪುರದಲ್ಲಿ ಡಿ ಸಿ ಆಫೀಸಲ್ಲಿ ಡ್ರೈವರ್ ಆಗಿ ಪ್ರೈವೇಟಾಗಿ ಕೆಲಸ ಮಾಡ್ತಿದ್ದೆ. ಸೊ ನಮ್ಮ ದೇವರಾಜ ಅರಸು ಇಲಾಖೆಯಲ್ಲಿ ಟೂರಿಸಮ್ ಟ್ಯಾಕ್ಸಿ ಅಪ್ಲಿಕೇಶನ್ ಹಾಕಿದೆ. ಸೊ ನನಗೆ ಅವತ್ತು ಬ್ಯಾಕ್ ಡೇ ನನಗೆ ಯಾರೂ ಸ್ಪಂದಿಸಲಿಲ್ಲ. ಸುಮಾರು ಒಂದು 5 ಇಯರ್ಸಿಂದ ನಾನು ವೆಯ್ಟ್ ಮಾಡಿದೆ, ಆಗುತ್ತೆ ಅಂತ ನೋಡಿದ್ರೆ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ. ನನಗೆ ತಂದೆ ತಾಯಿ ಬೇರೆ ಡೆತ್ ಆದರು. ಸೊ ನನಗೆ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯವಾದ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದು ಕೇಳಿದೆ. ಒಂದಿನ ಹೋಗಿ ಒಕ್ಲಿ ರಾಷ್ಟ್ರ ಹತ್ರ ವಾಲ್ಮೀಕಿ ಜಯಂತಿ ಅವತ್ತು, ಸರ್ ನನಗೆ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತಂದೆ. ಇಮಿಡಿಯೇಟ್ಲಿ ಸ್ವಾಮಿ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಅವ್ರನ್ನ ಇಮಿಡಿಯೇಟ್ಲಿ ಸೈನ್ ಮಾಡಿ ನನಗೊಂದು ಅಪ್ಲಿಕೇಶನ್ ಜೆರಾಕ್ಸ್ ಕೊಟ್ಟರು. ತೊಗೊಂಡೋಗಿ ಆಫೀಸಲ್ಲಿ ಕೊಡಿ, ಇದು ಆಗುತ್ತೆ ಹೋಗಿ ಅಂತಂದು ಭುಜಿ ಮೇಲೆ ತಟ್ಟಿ ನಾನು ಕಳಿಸ್ಕೊಟ್ರು. ಸೊ ಇವತ್ತು ನನಗೆ ಗಾಡಿ ತೊಗೊಂಡಿದ್ದೀನಿ. ಕೀ ತಮ್ಮ ಸಾಹೇಬ್ರ ಕಡೆಯಿಂದ ನಾನು ಹಸ್ತಾಂತರ ಮಾಡಿಸ್ಕೊತಾ ಇದ್ದೀನಿ ಅಂತೇಳಿ. ಯಾವ ರೀತಿ ಫೀಲ್ ಆಗುತ್ತೆ ಕಾರ್ ಬಂದಿರೋದಕ್ಕೆ, ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ? ನನಗೆ ಈ ಸಂದರ್ಭನ ಹೇಳಬೇಕು ಅಂತಂದರೆ ತುಂಬ ನನಗೆ ಖುಷಿ ಆಗ್ತಿದೆ. ಸೊ ಇವತ್ತು ನಾನು ಕಾರ್ ತೊಗೊಂಡೋಗಿಂದ ಸಾಹೇಬ್ರ ಕಡೆ ನಾನು ಕೀ ತೊಗೊತಾ ಇದ್ದೀನಿ. ಬಟ್ ನನಗೆ ಇವತ್ತು ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೂ ನನಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಹೇಬ್ರು. ನಾನು ಯಾವತ್ತೂ ಚಿರಋಣಿರಾಗಿರ್ತೀನಿ ಅಂತೇಳಿ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊತೀರಾ ಕಾರ್ನ? ಸರ್ ತುಂಬ ನನ್ನ ಮಗು ಥರ ನಾನು ಭಾವಿಸ್ತೀನಿ ಸರ್. ಅದನ್ನು ನಾನು ಒಂದೊಂದು ತುತ್ತಿಗೂ ಸಾಹೇಬ್ರನ್ನ ನೆನೆಸ್ಕೊತಾ ಇದ್ದೀನಿ. ಈಗ ನಾನು ತುಂಬ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ನಾನು ಹುಡುಗರು ಇನ್ನೊಂದು ತಾವು ಗಮನಿಸಬೇಕು, ಕಳೆದ 10 ವರ್ಷದಿಂದ ವಿಶೇಷವಾಗಿ SC/ST ಸಮುದಾಯದ ಒಂದು ಬೋರ್ವೆಲ್ಲೂ ಕೊರೆದಿರಲಿಲ್ಲ. ಒಂದು ಬೋರ್ವೆಲ್ಗೂ ಪರ್ಮಿಷನ್ ಸಿಕ್ಕಿರಲಿಲ್ಲ. ಸ್ವಾಮಿ ಒಟ್ಟು ಬೋರ್ವೆಲ್ ಎಷ್ಟು ಸ್ವಾಮಿ ನಾವು SC/ST ಸಮುದಾಯಕ್ಕೆ ಗ್ರ್ಯಾಂಟ್ ಮಾಡಿರೋದೀಗ? 600 ಬೋರ್ವೆಲ್ಲು ನನ್ನ ತಾಲೂಕಿಗೆ SC/ST ಸಮುದಾಯಕ್ಕೆ ನಾನು ಕೊರೆಸಿದ್ದೀನಿ. ನಿನ್ನೆ ಒಂದು ಬೋರ್ವೆಲ್ಲು 150 ಅಡಿಗೆ ನೀರು ಸಿಕ್ತು. 150 ಅಡಿಗೆ. ಈಗ ST ಸಮುದಾಯಕ್ಕೆ ಇನ್ನೊಂದು 15 ಬೋರು ಅಂದರೆ 10 ಲಕ್ಷ ರೂಪಾಯಿ ಬರುತ್ತೆ ಸರ್. ಯಾರೆಲ್ಲ ಕೇಳ್ತಾರೋ ತಂದಿದ್ದೀನಿ. ಇಚ್ಛಾಶಕ್ತಿ ಇದ್ದರೆ ಆಗುತ್ತೆ ಸರ್. ನೀವು